ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ನಟಿ ಹನ್ಸಿಕಾ ಮೋಟ್ವಾನಿ ತಮಿಳು ಚಿತ್ರರಂಗದ ಬಹು ಬೇಡಿಕೆಯ ನಟಿ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಬಿಂದಾಸ್ ಸಿನಿಮಾದಲ್ಲಿ ನಟಿಸುವ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಪರಿಚಿತವಾದಂತಹ ನಟಿ. ತನ್ನ ಸೌಂದರ್ಯ, ಕ್ಯೂಟ್ ಅಭಿನಯದಿಂದ ಬಿಂದಾಸ್ನಲ್ಲಿ ಅಪ್ಪು ಜೊತೆ ಸ್ಕ್ರೀನ್ ಶೇರ್ ಮಾಡಿ ಸೈ ಅನಿಸಿಕೊಂಡವರು. ಇವರು ತಮ್ಮ ವೃತ್ತಿ ಜೀವನಕ್ಕಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಜೀವನದಿಂದಾಗಿಯೇ ಫೇಮಸ್ ಆದವರು. ತನ್ನ ಕ್ಲೋಸ್ ಫ್ರೆಂಡ್ ಪತಿಯನ್ನೇ ಪಟಾಯಿಸಿ ಅದ್ಧೂರಿಯಾಗಿ ಮದುವೆ ಆಗಿದ್ದಾಕೆ ಈ ಹನ್ಸಿಕಾ. ಆಗ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿ ಟ್ರೋಲ್ ಆಗಿದ್ದ ಹನ್ಸಿಕಾ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಪತಿ ಜೊತೆ ಡಿವೋರ್ಸ್ ಆಗಿದ್ದಾರೆ ಅನ್ನೋ ಮಾತು ಓಡಾಡ್ತಿದ್ದು ನೆಟ್ಟಿಗರು ಇದಕ್ಕೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಎಸ್, ಕಿರುತೆರೆಯಿಂದ ಹಿಡಿದು ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ವರೆಗೂ ನಟಿ ಹನ್ಸಿಕಾ ಹೆಸರು ಮಾಡಿದ್ದಾರೆ. ಹನ್ಸಿಕಾ ಹುಟ್ಟಿದ್ದು 1991 ಆಗಸ್ಟ್ 3ರಂದು. ಇವರು ಬಾಲನಟಿಯಾಗಿ ಕಿರುತೆರೆಗೆ ಕಾಲಿಟ್ಟಿದ್ರು. ಅವರು 2000ರಲ್ಲಿ ಶಕಲಕ ಬೂಮ್ ಬೂಮ್ ಅನ್ನೋಂಥ ಸೀರಿಯಲ್ನಲ್ಲಿ ನಟಿಸಿದರು. ನಂತರ ಅವರು ಏಕ್ತಾ ಕಪೂರ್ ಅವರ ಫೇಮಸ್ ಸೀರಿಯಲ್ ಕ್ಯೂಕಿ ಸಾಸ್ವಿ ಕಭಿ ಬಹು ಥಿ ಅನ್ನುವಂತಹ ಒಂದು ಸೀರಿಯಲ್ನಲ್ಲಿ ನಟಿಸಿದರು. ಇದಾದ ನಂತರ 2003ರಲ್ಲಿ ಋತಿಕ್ ರೋಷನ್ ಮತ್ತು ಪ್ರೀತಿ ಜಿಂಟಾ ನಟಿಸಿದಂತಹ ಕೋಯಿ ಮಿಲ್ ಗಯಾ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಇದಾದ ಬಳಿಕ ಇವರು ವಿದೇಶಕ್ಕೆ ತೆರಳಿದರು. 2007ರಲ್ಲಿ ತೆಲುಗು ಚಿತ್ರದಲ್ಲಿ ಕೂಡ ನಟಿಸಿದರು. ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೌತ್ ಇಂಡಿಯಾದಲ್ಲಿ ದೊಡ್ಡ ಹೆಸರನ್ನೇ ಮಾಡಿದ್ದಾರೆ. ವೃತ್ತಿ ಜೀವನದಲ್ಲಿ ಹೆಸರು ಮಾಡಿದಾಗಲೇ ಹನ್ಸಿಕಾ ಒಂದಿಷ್ಟು ವಿವಾದಗಳಿಗೂ ಕೂಡ ಸಿಲ್ಕೋಬಿಟ್ಟಿದ್ರು. ದೊಡ್ಡವಳಂತೆ ಕಾಣಬೇಕು ಅಂತ ಹಾರ್ಮೋನ್ ಇಂಜೆಕ್ಷನ್ ಕೂಡ ತಗೊಂಡಿದ್ದಾರೆ ಅಂತ ತುಂಬನೇ ಸುದ್ದಿಯಾಗಿತ್ತು. ಇದರ ಜೊತೆಗೆ 2015ರಲ್ಲಿ ಹುಡುಗಿಯೊಬ್ಬಳು ಸ್ನಾನ ಮಾಡ್ತಿದ್ದಂತಹ MMS ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇದು ಹನ್ಸಿಕಾ ಅವರದ್ದೇ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದಂತಹ ಹನ್ಸಿಕಾ ಅದು ನಾನಲ್ಲ, ಬೇರೆ ಯಾರು ಅಂತ ಹೇಳಿದರು. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೇ ಹನ್ಸಿಕಾ ತನ್ನ ಗೆಳತಿಯ ಪತಿಯನ್ನೇ ಪ್ರೀತಿಸಿದರು. ನಂತರ ಅವರನ್ನೇ ಮದುವೆ ಕೂಡ ಆದರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ಕೂಡ ನಡೆಯೋಕ್ಕೆ ಕಾರಣ ಆದರು. ಎಸ್, ಸೋಹೆಲ್ ಕತುರಿಯಾ ಬೇರೆ ಯಾರೂ ಅಲ್ಲ, ಹನ್ಸಿಕಾ ಅವರ ಕ್ಲೋಸ್ ಫ್ರೆಂಡಿನಂತಹ ರಿಂಕಿ ಅವರ ಗಂಡ. ಸೋಹೆಲ್ ರಿಂಕಿರನ್ನು 2006ರಲ್ಲೇ ಮದುವೆ ಆಗಿದ್ರು. ಅವರ ಮದುವೆಯಲ್ಲಿ ಹನ್ಸಿಕಾ ಕೂಡ ಭಾಗಿಯಾಗಿರ್ತಾರೆ. ಆಮೇಲೆ ರಿಂಕಿ ಮನೆಗೆ ಹನ್ಸಿಕಾ ಹೋಗೋದು ಬರೋದು ಮಾಡ್ತಾಯಿದ್ರು. ಆದರೆ ಅದೇನಾಯ್ತೋ ಏನೋ, ರಿಂಕಿ ಜೊತೆ ಚೆನ್ನಾಗಿ ಇರಬೇಕಿದ್ದಂತಹ ಸೋಹೆಲ್ ಹನ್ಸಿಕಾ ಹಿಂದೆ ಬಿದ್ದಿದ್ರು. ಇಬ್ಬರು ಕೂಡ ಚಾಟಿಂಗ್, ಡೇಟಿಂಗ್ ಮಾಡೋಕ್ಕೆ ಶುರು ಮಾಡಿದರು. ಈ ವಿಚಾರ ರಿಂಕಿಗೆ ಗೊತ್ತಾಗ್ತಾ ಇದ್ದಂತೆ ಡಿವೋರ್ಸ್ ಕೊಡೋಕ್ಕೆ ಕೂಡ ಮುಂದಾದರು. ಆಮೇಲೆ ಹನ್ಸಿಕಾ ಮತ್ತು ಸೋಹೆಲ್ ಇಬ್ಬರು ಕೂಡ ಮದುವೆ ಆದರು. ಈ ವಿಚಾರ ಬಿಸಿ ಬಿಸಿ ಚರ್ಚೆನೇ ಆಗೋಗಿತ್ತು. ತನ್ನ ಫ್ರೆಂಡ್ ಗಂಡನನ್ನೇ ಇವಳು ಮದುವೆ ಆಗಿದ್ದಾಳೆ, ಬೇರೆಯವರ ಸಂಸಾರವನ್ನು ಹಾಳು ಮಾಡಿ ಏನು ಸಾಧಿಸಿದ್ರಿ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ಹನ್ಸಿಕಾಯಿಂದ ಪ್ರೂವ್ ಆಗೋಯ್ತು. ಹುಷಾರು ಹುಡುಗಿಯರೇ, ನಿಮ್ಮ ಗಂಡನನ್ನು ನಿಮ್ಮ ಗೆಳತಿಗೆ ಪರಿಚಯ ಮಾಡಿಸಲೇಬೇಡಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋದಂತಹ ಹನ್ಸಿಕಾ 2022ರ ಡಿಸೆಂಬರ್ 4ರಂದು ಜೈಪುರದ ಮುಂಡೋಟ ಫೋರ್ಟ್ನಲ್ಲಿ ಅದ್ಧೂರಿಯಾಗಿ ಸಪ್ತಪದಿ ತುಳಿದಿದ್ರು. ಇವರಿಬ್ಬರ ಮದುವೆ ವಿಡಿಯೋವನ್ನು ಹಾಟ್ಸ್ಟಾರಿಗೆ ದೊಡ್ಡ ಮೊತ್ತಕ್ಕೂ ಕೂಡ ಇವರು ಕೊಟ್ಟಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮಿಬ್ಬರ ಫೋಟೋವನ್ನು ಹಂಚ್ಕೊಳ್ತಿದ್ದಂಥ ಹನ್ಸಿಕಾ ಇದೀಗ ಸೈಲೆಂಟ್ ಆಗೋಗಿದ್ದಾರೆ. ಹನ್ಸಿಕಾ ಬದುಕಲ್ಲಿ ಬಿರುಗಾಳಿ ಬೀಸಿದೆಯಾ ಅನ್ನೋ ಅನುಮಾನ ಶುರು ಆಗಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ತಮ್ಮ ಮದುವೆಯ ಮೊದಲ ಆ್ಯನಿವರ್ಸರಿ ಫೋಟೋ ಮಾತ್ರ ಹಾಕ್ಕೊಂಡಿರುವಂಥ ಹನ್ಸಿಕಾ 2ನೇ ವರ್ಷದ್ದು ಒಂದೇ ಒಂದು ಫೋಟೋ ಮಾತ್ರ ಹಂಚ್ಕೊಂಡಿದ್ದಾರಂತೆ. ಸೊ ಮದುವೆ ಆಗಿದ್ದ ಹೊಸದರಲ್ಲಿ ಗಂಡನ ಜೊತೆ ಇರುವಂಥ ಫೋಟೋಗಳನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ರು. ಆದರೆ ಕಳೆದ 1.5 ವರ್ಷದಿಂದ ಯಾವುದೇ ಫೋಟೋ ಕೂಡ ಹನ್ಸಿಕಾ ಹಾಕಿಲ್ಲ. ಇಷ್ಟೇ ಅಲ್ಲ, ಹನ್ಸಿಕಾ ಮತ್ತು ಸೋಹೆಲ್ ಕಳೆದ 2 ವರ್ಷದಿಂದ ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದಾರಂತೆ. ಸೋಹೆಲ್ ತಮ್ಮ ಕುಟುಂಬವರ ಜೊತೆ ಇದ್ದರೆ ಹನ್ಸಿಕಾ ತಮ್ಮ ತಾಯಿ ಜೊತೆ ವಾಸ ಮಾಡ್ತಾ ಇದ್ದಾರೆ. ಆದರೆ ಸೋಹೆಲ್ ಮಾತ್ರ ಇಬ್ಬರೂ ದೂರ ಇರೋದನ್ನು ಸಮಜಾಯಿಸಿಕೊಂಡು ಇದೆಲ್ಲ ಸತ್ಯಕ್ಕೆ ದೂರ ಆಗಿರೋದು ಸುಳ್ಳು ಸುದ್ದಿ ಅಂತ ಹೇಳಿ ಜಾರ್ಕೊಂಡಿದ್ದಾರೆ. ಆದರೆ ಬೇರೆಯಾಗಿ ಜೀವನ ಮಾಡ್ತಿರೋದು, ಡಿವೋರ್ಸ್ ಆಗ್ತಿರೋದರ ಬಗ್ಗೆ ಮಾತ್ರ ಎಲ್ಲೂ ಕೂಡ ಸ್ಪಷ್ಟಪಡಿಸಿಲ್ಲ. ನಟಿ ಹನ್ಸಿಕಾ ಕೂಡ ಇದುವರೆಗೂ ಈ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಸೋಹೆಲ್ ಜೊತೆ ಮದುವೆ ಆದಾಗಲೂ ನನ್ನಿಂದ ರಿಂಕಿ ಬದುಕು ಹಾಳಾಗಿಲ್ಲ, ಅದಕ್ಕೆ ನಾನು ಜವಾಬ್ದಾರಳಲ್ಲ. ನನಗೆ ಸೋಹೆಲ್ ಪರಿಚಯ ಇದ್ದರು, ಅದಕ್ಕೆ ನಾವಿಬ್ಬರು ಮದುವೆ ಆದ್ವಿ. ರಿಂಕಿ ಲೈಫ್ಗೂ ನನಗೂ ಸಂಬಂಧನೇ ಇಲ್ಲ. ನಾನು ಸೆಲೆಬ್ರಿಟಿ ಆಗಿರೋದಕ್ಕೆ ಇಷ್ಟೊಂದು ನ್ಯೂಸ್ ಆಗ್ತಿದೆ ಅಂತೆಲ್ಲ ಗತ್ತಲ್ಲೇ ಮಾತಾಡಿದರು ಈ ಹನ್ಸಿಕಾ. ಆದರೆ ಈಗ 2 ವರ್ಷಕ್ಕೆ ಜೀವನ ಸಾಕಾಗಿ ಹೋಗಿರೋಂಥ ಆಗಿದೆ. ಎಲ್ಲೂ ಕೂಡ ಪತಿ ಜೊತೆ ಇರೋಂಥ ಫೋಟೋಗಳನ್ನ ಅವರು ಶೇರ್ ಮಾಡ್ಕೊಂಡಿಲ್ಲ. ಜೊತೆಗೆ ಇಬ್ಬರೂ ಕೂಡ ಜೀವನ ಮಾಡ್ತಾ ಇಲ್ಲ. ಸೊ ಇದನ್ನು ನೋಡಿದಂತಹ ನೆಟ್ಟಿಗರು ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೇನೆ ಅಂತ ಹನ್ಸಿಕಾನ ಕಾಲೆಳಿತಾ ಇದ್ದಾರಂತೆ.
ಒಬ್ಬರನ್ನ ನೋಯಿಸಿ ನಾವು ಚೆನ್ನಾಗಿ ಇರೋದಕ್ಕೆ ಆಗತ್ತಾ? ಸೆಕೆಂಡ್ ಹ್ಯಾಂಡಲ್ ನನ್ನ ಮದುವೆ ಆಗೋ ಕರ್ಮನಾದರೂ ಏನಿತ್ತು? ಮೊದಲೇ ಹೆಂಡತಿಯ ಕಣ್ಣೀರು ನಿಮ್ಮನ್ನು ಸಹ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಈಗ ಆಗಿರೋದು ಅದೇ, ನೀವು ಮಾಡಿದ ಕರ್ಮ ಇವತ್ತು ನಿಮಗೆ ತಟ್ಟಿದೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹನ್ಸಿಕಾ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡಬೇಕಿದೆ.